ಎಬಿವಿಪಿ ಕಾರ್ಯಕರ್ತರ ಪ್ರತಿಭಟನೆ ಹಗರಣದಲ್ಲಿ ಭಾಗಿಯಾದವರ ತಲೆದಂಡಕ್ಕೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಬಿವಿಪಿಯಿಂದ ಪ್ರತಿಭಟನೆ. ಕೆಪಿಎಸ್ಸಿ ಹಗರಣದ ತನಿಖೆ ಸಿಬಿಐಗೆ ಒಪ್ಪಿಸಬೇಕು, ಇದು ಎಬಿವಿಪಿಯ ಒತ್ತಾಯ. ಪ್ರತಿಭಟನೆಗೆ ಮುಂದಾದಂತಹ ಎಬಿವಿಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು ಪೊಲೀಸರು. ಬರೀ ಹಗ್ಗಜಗ್ಗಾಟ ಆಯಿತು ಅಲ್ಲಿ. ಹಗರಣದಲ್ಲಿ ಭಾಗಿಯಾದವರ ತಲೆದಂಡ ಆಗಬೇಕು, ತನಿಖೆ ಸಿಬಿಐಗೆ ಒಪ್ಪಿಸಬೇಕು ಅನ್ನೋದು ಎಬಿವಿಪಿಯ ಆಗ್ರಹ. ಮೆಜೆಸ್ಟಿಕ್ ಫ್ರೀಡಂ ಪಾರ್ಕ್ ಸೇರಿದಂತೆ ಬಹುತೇಕ ಸಾಕಷ್ಟು ನಮ್ಮ ಪ್ರತಿನಿಧಿ ವಿನಯ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ವಿನಯ್, ನಾವು ನೋಡ್ತಾ ಇದ್ದೀವಿ ಎಬಿವಿಪಿಯ ಪ್ರತಿಭಟನೆಯ ಕಾವು ಭಾರಿ ಜೋರಾಗಿದ್ದದನ್ನ, ಪ್ರಮುಖವಾಗಿ ಅವರ ಆಗ್ರಹಗಳೇನು, ಜೊತೆಗೆ ಎಲ್ಲರನ್ನೂ ಕೂಡ ಈಗ ವಶಕ್ಕೆ ಪಡೆಯಲಾಗಿದೆಯಾ, ಅಲ್ಲಿ ಕಂಡು ಬಂದಂತಹ ಚಿತ್ರಣ ನೀಡೋದಾದ್ರೆ? ಪ್ರತಿಮಾ, ಸದ್ಯಕ್ಕೆ ಎಬಿಪಿ ವಿದ್ಯಾರ್ಥಿಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಮೌರ್ಯ ಸರ್ಕಲ್ ಬಳಿ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಬಹುತೇಕ ಸಿಬ್ಬಂದಿಗಳನ್ನ ಇಟ್ಟುಕೊಂಡು ವಿದ್ಯಾರ್ಥಿಗಳನ್ನ ಹತ್ತಿಕ್ಕುವಂತ ಎಬಿಪಿ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಪ್ರಮುಖವಾಗಿ ಇವತ್ತು ಕೆಪಿಎಸ್ಸಿ ಅದರಲ್ಲೂ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರದಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಹಗರಣವನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳು, ಎಬಿಪಿ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮುಂದಾಗಿದ್ರು. ಜೊತೆಗೆ ಬಹುದೊಡ್ಡ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಈ ವೇಳೆ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಎಬಿಪಿ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ನೋಡಬಹುದು, ವಿದ್ಯಾರ್ಥಿಗಳನ್ನ ಅಕ್ಷರಶಃ ಈ ನಾಯಿಗಳನ್ನು ಎಳೆದು ಹಾಕುವ ರೀತಿಯಲ್ಲಿ ಅವರು ಎಳೆದು ಹಾಕಿದ್ದಾರೆ. ಜೊತೆಗೆ ದಬ್ಬಾಳಿಕೆಯನ್ನು ಮಾಡಿ ಬಸ್ಸಲ್ಲಿ ತುಂಬಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿನಿಯರಿದ್ರು. ವಿದ್ಯಾರ್ಥಿನಿಯರನ್ನ ಈ ಮೇಲ್ ಜೈಂಟ್ಸ್ ಪೊಲೀಸರು ಕೂಡ ಅವರನ್ನ ಎತ್ತಿ ಹಾಕುವಂತ ಪ್ರಯತ್ನಕ್ಕೆ ಮುಂದಾದ್ರು. ಇಲ್ಲಿ ಮಹಿಳಾ ಸಿಬ್ಬಂದಿ ಇವರ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಹೀಗಾಗಿ ಖುದ್ದು ಇಲ್ಲಿರುವಂತಹ ಎಸಿಪಿ ಇನ್ಸ್ಪೆಕ್ಟರ್ಗಳು ಕೂಡ ಅವರನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಮುಂದಾದ್ರು. ಇದನ್ನ ಪ್ರಶ್ನಿಸಿದಂತಹ ಮಾಧ್ಯಮಗಳ ಮೇಲೂ ಕೂಡ ಇವರು ದೌರ್ಜನ್ಯವನ್ನ ಬಿಂಬಿಸಿದ್ರು. ಯಾಕಂದ್ರೆ ನಾವು ನಿಮ್ಗೆ ಉತ್ತರ ಕೊಡಬೇಕಾಗಿಲ್ಲ, ನಾವೇನು ಬೇಕಾದ್ರೂ ಮಾಡ್ತೀವಿ, ನಾವು ಹೇಗೆ ಬೇಕಾದ್ರೂ ನಡೆಸ್ಕೊಳ್ತೀವಿ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳನ್ನ ಅಥವಾ ಭಾಗಿಯಾಗುವಂಥ ಕಾರ್ಯಕರ್ತನ ಅಂತ ದಬ್ಬಾಳಿಕೆ ವರ್ತನೆಯನ್ನು ಕೂಡ ಕಂಡುಬಂತು. ನಿಜಕ್ಕೂ ಕೂಡ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆ ಮುಂದಾಗಿರುವಂಥದ್ದು ಅಕ್ಷರಶಃ ನೇಮಕಾತಿ ಪರೀಕ್ಷೆಗಳಾಗ್ತಾ ಇರುವಂಥ ಅಕ್ರಮಗಳು, ಭ್ರಷ್ಟಾಚಾರಗಳು, ಅಧಿಕಾರಿಗಳು ಭಾಗಿಯಾಗ್ತಾ ಇರುವಂಥದ್ದು, ರಾಜಕೀಯ ನಾಯಕರು ಭಾಗಿಯಾಗ್ತಾ ಇರುವಂಥದ್ದು, ಈ ರೀತಿಯ ದೊಡ್ಡ ಲೋಪದೋಷಗಳ ವಿರುದ್ಧ ಇವತ್ತು ಸರ್ಕಾರದ ವಿರುದ್ಧ, ಜೊತೆಗೆ ಆಗಿರುವಂಥ ಕೆಪಿಎಸ್ಸಿ ವಿರುದ್ಧ ಪ್ರತಿಭಟನೆ ಮುಂದಾಗಿದ್ರು. ಈ ವೇಳೆ ವಿದ್ಯಾರ್ಥಿಗಳ ಮೇಲೆ ಅಕ್ಷರಶಃ ಪೊಲೀಸರು ದಬ್ಬಾಳಿಕೆಯನ್ನು ಮಾಡಿದ್ರು, ಅಟ್ಟಾಡಿಸಿ ಹಿಡಿಯುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಕೈ ಕಾಲು ಹಿಡಿದು ಎತ್ತಿ ಬಸ್ಸಿಗೆ ಹಾಕುವಂಥದ್ದು, ವಿದ್ಯಾರ್ಥಿನಿಯರನ್ನು ಕೂಡ ಮಹಿಳಾ ಸಿಬ್ಬಂದಿಗಳನ್ನು ಬಳಸಿಕೊಳ್ಳದೆ ಅವರನ್ನ ವಶಕ್ಕೆ ಪಡೆಯುವುದನ್ನ ಮುಂದಾಗಲಿಲ್ಲ. ಇದನ್ನು ಪ್ರಶ್ನಿಸಕ್ಕೆ ಮುಂದಾದಂಥ ಯತೀಶ್ ಅವರು ಕೂಡ, ಡಿಸಿಪಿ ಅವರು ಇದ್ದಾರೆ, ಅವರು ಕೂಡ ಅಸಭ್ಯವಾಗಿ ಅಂದ್ರೆ ಮಾಧ್ಯಮಗಳ ಜೊತೆಗೆ ಅಷ್ಟು ಸ್ಪಷ್ಟವಾಗಿ ಮಾತಾಡದೆ ಏಕವಚನದಲ್ಲಿ ಮಾತಾಡುವಂಥದ್ದು, ಹತ್ತಿಕ್ಕುವಂಥ ಪ್ರಯತ್ನವನ್ನ ಮಾಧ್ಯಮಗಳನ್ನು ಕೂಡ ಈ ಒಂದು ಸುದ್ದಿಯನ್ನು ಕವರ್ ಮಾಡೋದಕ್ಕೆ ಅವಕಾಶ ನೀಡಿದ ನಿಟ್ಟಿನಲ್ಲಿ ನಡೆದುಕೊಂಡಿರುವಂಥ ಘಟನೆ ಕೂಡ ಕಂಡುಬಂತು. ಪ್ರತಿಮಾ, ಥ್ಯಾಂಕ್ ಯು ವಿನಯ್.